ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಪಂಚಾಯಿತಿ ವ್ಯಾಪ್ತಿಯ ಗ್ರಂಥಾಲಯಗಳಿಗೆ ಅನುದಾನ ತರಲು ನಾನು ಸಿದ್ಧನಿದ್ದೇನೆ, ಶಾಸಕ ಭೀಮಣ್ಣ ನಾಯ್ಕ್. ಶಿರಸಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಜೈ ಭೀಮ್ ಸಂಘಟನೆಯಿಂದ ರಸ್ತೆ ತಡೆ, ಟೈರ್ಗೆ ಬೆಂಕಿ, ಪ್ರತಿಭಟನೆ ಮುಂದುವರಿಯುವ ಸಾಧ್ಯತೆ. 2 ಭೂಮಿ ಪೂಜೆ ನೆರವೇರಿದರೂ ಶುರುವಾಗದ ಮರಾಠಿಕೊಪ್ಪದ ರಸ್ತೆ ಕಾಮಗಾರಿ, ರೊಚ್ಚಿಗೆದ್ದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಜನತೆ. ಸಿದ್ದಾಪುರ ತಾಲೂಕಿನ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ. ಹೈಟೆಕ್ ಆಸ್ಪತ್ರೆಗಾಗಿ ಜನವರಿ 13ರಂದು ಉಪವಾಸ ಸತ್ಯಾಗ್ರಹ, ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ. ಆರೋಗ್ಯದಿಂದ ಮಾತ್ರ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಾಧ್ಯ, ಡಿಎಸ್ಎಸ್ ಉಪಾಧ್ಯಕ್ಷ ಮಹಾಬಲೇಶ್ವರ್ ಭಟ್. ಓಸಿ ಮಟ್ಕಾ ಆರೋಪಿಗಳಿಗೆ ಮುಚ್ಚಳಿಕೆ ಬರೆಸಿ ಪರೇಡ್ ಮಾಡಿಸುವ ಎಚ್ಚರಿಕೆ ನೀಡಿರುವ ಡಿವೈಎಸ್ಪಿ ಶಿವಾನಂದ. ಯಲ್ಲಾಪುರ ಪೊಲೀಸರ ಮಹತ್ವದ ಕಾರ್ಯಾಚರಣೆ, ಆರೋಪಿ ಸಮೇತವಾಗಿ 6 ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಂಡ ಪೊಲೀಸರು. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿರುವ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಂಥಾಲಯಗಳಲ್ಲೂ ಪುಸ್ತಕಗಳನ್ನು ಖರೀದಿಸಲು ಅನುದಾನ ನೀಡುವುದಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಸಿದ್ದಾಪುರದಲ್ಲಿ ನಡೆದ ಸಿದ್ದಾಪುರ ತಾಲೂಕಾ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿದ ಶಾಸಕರಿಗೂ ಹಾಗೂ ಬರವಣಿಗೆಯ ದಾರಿಯನ್ನು ತೊಡಗಿಸಿಕೊಂಡಂತಹ ಲೇಖನವರಿಗೂ ಕೂಡ ಅಡಿಗಿರುತ್ತೆ ಅಂತ ಪುಸ್ತಕಗಳನ್ನ ಹೆಚ್ಚೆಚ್ಚು ಓದಿ ಅನ್ನುವಂಥ ಮಾತನ್ನ ಖರೀದಿನ ಮಾಡಿ ಅನ್ನುವಂಥ ಮಾತನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಸಂದೇಶವನ್ನು ಕೊಟ್ಟಿದ್ದಾರೋ ಆ ಸಂದೇಶದ ಅನುಗುಣವಾಗಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ವಾಚನಾಲಯ ಗ್ರಂಥಾಲಯಗಳು ಇದಾವೆ, ಅವೆಲ್ಲವೂ ಕೂಡ ನನ್ನ ಶಾಸಕರ ಅನುದಾನದಿಂದ ಆ ಪುಸ್ತಕವನ್ನು ಖರೀದಿಯನ್ನು ಮಾಡೋದಕ್ಕೆ ಮೊದಲನೇ ಹಂತವಾಗಿ ನಾನು ಎಲ್ಲ ಗ್ರಂಥಾಲಯ ಹಣವನ್ನು ನಾನು ಕೊಡ್ತೀನಿ ಅಂತ ಮಾತನ್ನು ಸರಳತೆಯನ್ನ ಸಹನೆಯನ್ನ ಕಾಳಜಿಯನ್ನ ಎಲ್ಲವೂ ಕೂಡ ಹಾಗೆಯೇ ಅವರ ಸರ್ವಪತ್ನಿ ಶ್ರೀಮತಿ ಸ್ವರ್ಣಲತಾ ಶರ್ಮಾ ಅವರನ್ನ ನಾವು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರನ್ನ ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ಅವರ ಉದಾರ ಗುಣ ನಮ್ಮೆಲ್ಲರಲ್ಲಿಯೂ ಮೂಡುವಂತಾಗಿ ಶ್ರೀಯುತರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರ ಮುಖೇನವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಶಿರಸಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರ ಪುತ್ಥಳಿ ನಿರ್ಮಾಣ ಮಾಡಬೇಕೆನ್ನುವ ಬಹು ವರ್ಷಗಳ ಕನಸನ್ನು ನನಸನ್ನಾಗಿ ಮಾಡಲು ರಾಜಕಾರಣಿಗಳು ಅಧಿಕಾರಿಗಳು ವಿಫಲರಾಗಿದ್ದಾರೆಂದು ಆರೋಪಿಸಿ ರೊಚ್ಚಿಗೆದ್ದ ಭೀಮಗರ್ಜನೆ ಸಂಘಟನೆಯವರು ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ನೇತೃತ್ವದಲ್ಲಿ ಅಂಬೇಡ್ಕರ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಟೈರ್ ಸುಟ್ಟು ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಜುನ್ ಮಿಂಟಿ ಅವರು, ಸಂಸದರು, ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಪುತ್ಥಳಿ ನಿರ್ಮಿಸುವ ಬಗ್ಗೆ ಲಿಖಿತವಾಗಿ ಬರೆದುಕೊಡುವವರೆಗೂ ನಾವು ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಆಕ್ರೋಶಭರಿತವಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜೇಶ್ ದೇಶಬಾಗ್, ಎಸ್ ಫಕೀರಪ್ಪ, ತಿಲಕ್ ಹುಬ್ಬಳ್ಳಿ ಇತರರು ಉಪಸ್ಥಿತರಿದ್ದರು. ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ತಿಳಿದಿರೋ ಹಾಗೆ ಇವತ್ತೇನು ಭೀಮಗರ್ಜನೆ ಸದಸ್ಯ ಸಂಘಟನೆ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸಂಘಟನೆಗಳು ಬನವಾಸಿಯಿಂದ ಇರ್ಬೋದು, ಹೊರಲಘಟ್ಟ ಅಂತ ಇರ್ಬೋದು, ಒಡ್ಡಿಕೊಪ್ಪ ಅಂತ ಇರ್ಬೋದು, ಎಲ್ಲ ಕಡೆಗಳಿಂದಲೂ ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು, ಮಹಿಳೆಯರು ಹಾಗೂ ನಮ್ಮ ಪ್ರತಿಮೆ ನಿರ್ಮಾಣಕ್ಕಾಗಿ ಇವತ್ತು ಹೋರಾಟಕ್ಕೆ ನಾವು ಬಂದಿದ್ದೇವೆ. ನಿಮಗೆ ನಾಚಿಕೆ ಆಗಬೇಕು, ಲಜ್ಜೆಗೆಟ್ಟ ಅಧಿಕಾರಿಗಳು ನೀವು, ನಿಮಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ನೀವುಗಳು ಬಂದ್ಕೊಂಡು ಇವತ್ತು ನೀವು ಏನು ಅಧಿಕಾರದಲ್ಲಿ ಕೂತಿದ್ದೀರೋ ಅಧಿಕಾರಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ನೀವು ಇವತ್ತು ಯಾವ ಅಧಿಕಾರದಲ್ಲಿ ಕೂತಿದ್ರು ಆ ಅಧಿಕಾರ ಕೊಡ್ಲಿಕ್ಕೆ ಕಾರಣ ಸಂಪೂರ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಈಗ ನಾವು 3 ಬಾರಿ ಹೋರಾಟ ಮಾಡಿದ್ದೇವೆ. 3 ಬಾರಿ ಹೋರಾಟ ಮಾಡಿದ್ರು ಕೂಡ ನಮ್ಮ ಸ್ಥಳೀಯ ಶಾಸಕರಂತ ಭೀಮಣ್ಣ ನಾಯ್ಕ ಅವರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ವಿ. ಆ ಮನವಿ ಮಾಡಿದಾಗಲೂ ಕೂಡ ಶಾಸಕರು ನಮಗೆ ಬಂದ್ಕೊಂಡು ಆಶ್ವಾಸನೆಯನ್ನು ಕೊಟ್ಟು ಹೊರತುವ ಯಾವುದೇ ರೀತಿ ನಮಗೆ ಮರು ಉತ್ತರ ಬಂದಿಲ್ಲ. ಹಾಗೆಯೇ ಕಾಗೇರಿಯವರಿಗೂ ಕೂಡ ನಾವು ಇದರ ಬಗ್ಗೆ ತಿಳಿಸಿದ್ವಿ.
ಅವರು ಕೂಡ ನಮಗೆ ಯಾವುದು ಉತ್ತರ ಕೊಟ್ಟಿಲ್ಲ. ಹಾಗಿದ್ರೆ ದಲಿತರ ಮತಗಳು, ದಲಿತರದೇನು ಯಾವುದೇ ರೀತಿಯ ಸೌಲಭ್ಯ, ಅದು ಕೇವಲ ನಿಮ್ಮ ರಾಜಕೀಯ ಮತದಾನಕ್ಕೆ ಮಾತ್ರ ನೀವು ಸೀಮಿತಗೊಳಿಸ್ತಿದ್ದೀರಿ. ಸೊ ಹಾಗಾಗಿ ಇವತ್ತು ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು, ಹಾಗೆ ತಹಸೀಲ್ದಾರರು, ಮಾನ್ಯ ಸ್ಥಳೀಯ ಶಾಸಕರು, ಹಾಗೆ ನಮ್ಮ ಸಂಸದರು ಮತ್ತೆ ನಗರಸಭೆಯ ಆಯುಕ್ತರು ಇವರೆಲ್ಲರೂ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಇವತ್ತು ಲಿಖಿತ ರೂಪದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿಕೊಡ್ತೇವೆ. ಅಲ್ಲದೆ ಏನು 5 ರಸ್ತೆ ಅನ್ನುವಂತ ಕರೀತಾರೋ, ಈ 5 ರಸ್ತೆ ಅನ್ನುವಂಥ ಪದವನ್ನು ಹೋಗಲಾಡಿಸಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತೇಳಿ ಘೋಷಣೆ ಆಗುವವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ. ಘಟನೆ ಬಂದಿದೆ. ನಾವು ಯಾವ ಕಾರಣಕ್ಕೂ ಕೂಡ ಭೀಮಗರ್ಜನೆ, ಅದ್ರ ಜೊತೆಯಲ್ಲಿ ಸಿದ್ದಾಪುರದಲ್ಲಿರುವಂಥ ಸುತ್ತಮುತ್ತ ಎಲ್ಲ ಹಳ್ಳಿಯಲ್ಲಿರುವಂತಹ ನಮ್ಮ ದಲಿತ ಬಾಂಧವರು ಸತ್ತಿಲ್ಲ. ನಾವು ಹುಲಿಗಳು, ನಾವು ಬಂದು ನಿಂತಿವೆ ಅಂತ ಹೇಳಿದ್ರೆ ನಿಮ್ಮನ್ನು ನಮಗೆ ಮೇಲ್ತರದು ಗೊತ್ತುಂಟು, ನಿಮ್ಮನ್ನು ಕೆಳಗಿಳಿಸುವಂಥದ್ದು ನಮಗೆ ಗೊತ್ತುಂಟು. ಕಳೆದ 1.5-2 ವರ್ಷಗಳಿಂದ ಮರಾಠಿಕೊಪ್ಪದ ಮುಖ್ಯ ರಸ್ತೆ ಯಲ್ಲಾಪುರ ನಾಕವರೆಗೆ ರಸ್ತೆ ಹೊಂಡಮಯವಾಗಿದ್ದು, ಅಲ್ಲಲ್ಲಿ ಡಾಂಬರೀಕರಣ ಕಿತ್ತು ಬಿದ್ದಿದ್ದು, ಪಾದಾಚಾರಿಗಳಿಂದ ಹಿಡಿದು ವಾಹನ ಓಡುವುದು ದುಸ್ತರವಾಗಿದೆ. 2 ಬಾರಿ ಗುದ್ದಲಿ ಪೂಜೆಯಾದರೂ ಡಾಂಬರೀಕರಣಕ್ಕೆ ಯೋಗ ಕೂಡಿ ಬಂದಿಲ್ಲ. ಕಳೆದ 1.5 ತಿಂಗಳಿಂದ ನೀರು ಸರಬರಾಜಿನ ಪೈಪ್ಲೈನ್ ಜೋಡಣೆ ಕಾರ್ಯ ಆರಂಭ ಆಗಿದ್ದರೂ ಇನ್ನೂ ಮುಗಿದಿಲ್ಲ. ಮರಾಠಿಕೊಪ್ಪದ ಭಾಗದಲ್ಲಿ ನಲ್ಲಿ ನೀರು ಸರಿಯಾಗಿ ಬರುತ್ತಿಲ್ಲ. ಇಡೀ ಮರಾಠಿಕೊಪ್ಪವನ್ನ ಪೈಪ್ ಜೋಡಣೆ ಹೆಸರಿನಲ್ಲಿ ರಸ್ತೆಯನ್ನು ಅಗೆಯಲಾಗಿದೆ. ಇದನ್ನು ಖಂಡಿಸಿ ಇಂದು ಮರಾಠಿಕೊಪ್ಪದ ಸಾರ್ವಜನಿಕರು ನಗರಸಭೆಗೆ ತೆರಳಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇನ್ನು 20 ದಿನಗಳ ಒಳಗಾಗಿ ಪೈಪ್ಲೈನ್ ಕಾರ್ಯ ಮುಗಿಸಿ ಡಾಂಬರೀಕರಣ ಶುರುವಾಗಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಂದನ್ ಸಾಗರ್ ಮತ್ತು ಆನಂದ್ ಸಾಲರ್ ಮಾತನಾಡಿದರು. ಈಗ ಪರಿಸ್ಥಿತಿ ಏನಾಗಿದೆ, ರಸ್ತೆ ಮಾಡ್ಲಿಕ್ಕೆ ಖಾಲಿ ಗುಡ್ಲಿ ಪೂಜೆಗಷ್ಟೇ ಸೀಮಿತ ಆಗೋದು ಅಥವಾ ಮುಂದಿನ ದಿನದೊಳಗೆ ಏನಾದರೂ ರಸ್ತೆ ಆಗ್ತದೆ. ಇಲ್ಲೇ ಇದ್ರೆ ನಾವು ಏನ್ ಮಾಡ್ಬೇಕಂತ ಇದ್ದೀವಿ ಅಂದ್ರೆ ಇನ್ನೊಂದು ವಾರದ 15 ದಿವಸ ಟೈಮ್ ಕೊಡ್ತೇವೆ. ಮುಂದಿನ ದಿನದೊಳಗೆ ಇಡೀ ಮರಾಠಿಕೊಪ್ಪ ಇಲ್ಲಿಂದ ಹಿಡಿದು ಯಲ್ಲಾಪುರ ನಾಕೆ ತನಕ ರಸ್ತೆ ರೋಕ ಮಾಡ್ತೇವೆ. ಮತ್ತೆ ಜೆಸಿಬಿ ತಗೊಂಡು ರಸ್ತೆನೇ ಆಗಿಬಿಡ್ತೇವೆ. ಅಂಥ ಪರಿಸ್ಥಿತಿ ಒಳಗಿದೆ. ಸಣ್ಣ ಮಕ್ಕಳು ಸಮೇತ ಶಾಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ನೀರು ಬಂತು ಅಂದ್ರೆ 10 ಜನದ್ದು ಮೈ ಎಲ್ಲ ರಾಡಿ ಆಗ್ತದೆ. ನೀವು ಅವ್ವ ಆ ಉತ್ತರ ಈಗೇನಾಯ್ತು ಕೇಳಿದ್ರೆ ಪೈಪ್ ಹಾಕಬೇಕು, ಪೈಪ್ ಹಾಕಿ 4ನೇ ದಿವಸ ಕೆಲಸ ಚಾಲು ಮಾಡ್ತೇವೆ ಅಂತ. ಈ ಮೊನ್ನೆ ನಾವು ಸ್ಪಷ್ಟ ಹೇಳಿದ್ದೇವೆ, ಪೈಪ್ ನೀವು ನಾಳೆ ಹಾಕಬೇಕು ಅಂತ. ಈಗ ನಾವು ಪೈಪ್ ಹಾಕೋದು ಕೇಳಿದ್ರೆ ಅಲ್ಲೇ ತಾನು ಬೇಡಾಡೋದಕ್ಕೆ ಕಾರಣನೇ ಹೇಳುತ್ತೆ. ಈ ಮರಾಠಿಕೊಪ್ಪ ಕಳೆದ 1.5 ತಿಂಗಳಿಂದ ನೀವು ಪೈಪ್ಲೈನ್ ಅಲ್ಲ ಸರ್, ಫಸ್ಟ್ ಅದಕ್ಕೆ ಹಾಕೊಳ್ಬೋದಿತ್ತಲ್ಲ. ಪೈಪ್ಲೈನ್ ಹಾಕೊಂಡು ಸಿದ್ದಾಪುರ ತಾಲೂಕಿನ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶಂಕರಮಠದಿಂದ ಚಾಲನೆ ನೀಡಲಾಗಿದೆ. ಬೆಳಗ್ಗೆ ಶಂಕರಮಠದಲ್ಲಿ ಧ್ವಜಾರೋಹಣವನ್ನು ತಹಸೀಲ್ದಾರ್ ಎಂಆರ್ ಕುಲಕರ್ಣಿ, ಪರಿಷತ್ನ ಧ್ವಜವನ್ನು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಾಗೂ ನಾಡಧ್ವಜವನ್ನು ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲ್ ನಾಯ್ಕ್ ನೆರವೇರಿಸಿದರು. ಜೋಗ್ ಸರ್ಕಲ್ನಿಂದ ಆರಂಭಗೊಂಡ ಮೆರವಣಿಗೆಗೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ದೇವರಾಜ್ ಚಾಲನೆ ನೀಡಿದರು.
ಶಿರ್ಸಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯಕ್ಕಾಗಿ ಆಗ್ರಹಿಸಿ ಜನವರಿ 13ರಂದು ಬೆಳಿಗ್ಗೆ 9 ಗಂಟೆಗೆ ಬಿಡ್ಕಿಬೈಲ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಿರ್ಸಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ತಹಸೀಲ್ದಾರರ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಮೌನವಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ದಿಗ್ಭ್ರಮೆ ತರಿಸಿದೆ. ನಾವು ಪ್ರಶ್ನೆಯನ್ನು ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಆತ ಪ್ರಶ್ನೆ ಮಾಡಿದ್ದಾನೆ ಅಂದ ತಕ್ಷಣ ಅವನನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡುವಂಥದ್ದು, ಅವನನ್ನು ಒಂದು ಜಾತಿಗೆ ಸೀಮಿತವಾಗಿ ಮಾಡುವಂಥದ್ದು, ಅವನ ಬಗ್ಗೆ ತೇಜೋವಧೆ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಸನ್ಮಾನ್ಯ ಪರಮಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಅದಕ್ಕೆ ಮೊದಲು ಗೌರವವನ್ನು ಕೊಡಬೇಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಕೇಳುವಂಥ ಹಕ್ಕಿದೆ ಅನ್ನೋದನ್ನು ಮೊದಲು ಶಾಸಕರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಮಾಧ್ಯಮದಲ್ಲಿ 2 ಬಾರಿ ಮುಖಪುಟದಲ್ಲಿ ವರದಿಯಾಗಿದೆ. ಮಾಧ್ಯಮದವರು ಶಾಸಕರ ಹೇಳಿಕೆಯನ್ನು ಕೂಡ ಅದನ್ನು ದಾಖಲೆ ಮಾಡಿದ್ದಾರೆ. 7ನೇ ತಾರೀಕು 7/12/2024 ಕನ್ನಡ ಜನಾಂತರಂಗ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ. ಶಿರಸಿಯ ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಕನಸು ಭಗ್ನ ಎಂಬಂತಹ ಲೇಖನದ ವರದಿಯ ಅಡಿಯಲ್ಲಿ ಶಾಸಕರ ಹೇಳಿಕೆ ದಾಖಲಾಗತ್ತೆ. ಏನು ದಾಖಲಾಗತ್ತೆ ಅಂತಂದರೆ, ಹೈಟೆಕ್ ಸೌಲಭ್ಯ ನಿರಾಕರಿಸಿರುವ ಬಗ್ಗೆ ಮಾಹಿತಿ ಬಂದಿದೆ. ಅಧಿವೇಶನದಲ್ಲಿ ಅಥವಾ ನೇರವಾಗಿ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳ ಜೊತೆ ಸಮಗ್ರವಾಗಿ ಚರ್ಚಿಸಿ ಶಿರಸಿಗೆ ಮಂಜೂರಾದ ಆಸ್ಪತ್ರೆಯ ವಿಶೇಷ ಸೌಲಭ್ಯ ತರಲು ಅಗತ್ಯ ಪ್ರಯತ್ನ ಮಾಡುತ್ತೇನೆ ಎಂಬುದಾಗಿ ಸನ್ಮಾನ್ಯ ಭೀಮಣ್ಣ ನಾಯಕರು 7ನೇ ತಾರೀಕು ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ನಂತರದಲ್ಲಿ ದಿನಾಂಕ 10ನೇ ತಾರೀಕು ಜನಮಾಧ್ಯಮ ಪತ್ರಿಕೆಯಲ್ಲಿ ಒಂದು ವರದಿ ಬರುತ್ತೆ. ಅದು ಮುಖಪುಟದಲ್ಲೇ ಬರುತ್ತೆ. ಅನುದಾನ ನೀಡಲು ಸ್ವೀಕಾರವಾಗದ ಪ್ರಸ್ತಾವನೆ, ಶಿರಸಿಯ ಸುಸಜ್ಜಿತ ಆಸ್ಪತ್ರೆ ಕನಸು ಭಗ್ನ ಎಂಬಂತಹ ಶೀರ್ಷಿಕೆಯಡಿ ವರದಿ ಆಗತ್ತೆ. ಆ ವರದಿಗೆ ಸನ್ಮಾನ್ಯ ಶಾಸಕರು ಹೇಳಿಕೆಯನ್ನು ಕೊಡ್ತಾರೆ. ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಕಡಿತವಾಗಿಲ್ಲ. ಇವೆಲ್ಲ ವರದಿ ಸುಳ್ಳು ವರದಿ, ಸುಳ್ಳು ವದಂತಿ. ಸಲಕರಣೆ ಖರೀದಿಗೆ 18.5 ಕೋಟಿ ಮಂಜೂರಾಗಿದೆ. ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗುವುದರಲ್ಲಿ ಸಂಶಯ ಬೇಡ ಎನ್ನುವಂತಹ 2 ವಿರುದ್ಧವಾದಂತಹ ಹೇಳಿಕೆ ದಾಖಲಾಗ್ತದೆ. ಎರಡೂ ಕೂಡ ಪ್ರತಿಷ್ಠಿತ ಮಾಧ್ಯಮಗಳೇ. ಉತ್ತಮ ಆರೋಗ್ಯದಿಂದ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಬಹುದು ಎಂದು ಟಿಎಸ್ಎಸ್ ಉಪಾಧ್ಯಕ್ಷರಾದ ಮಹಾಬಲೇಶ್ವರ್ ಭಟ್ ಅವರು ಅಭಿಪ್ರಾಯಪಟ್ಟರು. ಅವರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಸ್ ಸೊಸೈಟಿ, ಗ್ರೀನ್ ಕೇರ್ ಶಿರ್ಸಿ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಡೆದ ಸಮಗ್ರ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸಮನಿ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ, ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಗಮನ ಕೊಡಬೇಕು ಎಂದು ತಿಳಿಸಿ, ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಜನರನ್ನು ಉತ್ತಮ ಆರೋಗ್ಯದತ್ತ ಮುಖ ಮಾಡುವಂತೆ ಮಾಡಬಹುದು ಎಂದರು. ಓಸಿ ಮಟ್ಕಾದಲ್ಲಿ ಭಾಗಿಯಾದ ಆರೋಪಿತರಿಗೆ ಠಾಣೆಗೆ ಕರೆದು ಪರೇಡ್ ನಡೆಸಲಾಗುವುದಲ್ಲದೆ ಮುಚ್ಚಳಿಕೆ ಬರೆಸಿಕೊಳ್ಳಲು ಸ್ಥಳೀಯ ತಹಸೀಲ್ದಾರರಿಗೆ ವರದಿ ಕಳಿಸುವುದಾಗಿ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಎಸ್ ಮದರ್ಕಂಡಿ ಎಚ್ಚರಿಕೆ ನೀಡಿದ್ದಾರೆ. ಒಂದು ಹಳೆಯಾಳ ಠಾಣೆಯಲ್ಲಿ ದಾಖಲಾಗಿದೆ. ನಿನ್ನೆ ದಿನ ಸದರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಹಳೆಯ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಆರೋಪಿಗಳನ್ನು ಕರೆಸಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುತ್ತದೆ. ಮತ್ತೆ ಈ ಹಿಂದೆ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಠಾಣೆಗೆ ಕರೆಸಿ ಮತ್ತೊಂದು ಸಲ ಪೆರೇಡ್ ಅನ್ನು ಕೂಡ ಮಾಡಲಾಗುವುದು ಮತ್ತು ಅವರೆಲ್ಲರ ಮೇಲೆ ಪೊಲೀಸ್ ನಿಯಮಗಳನ್ವಯ, ನಮ್ಮ ಕಾನೂನಿನ ಅನ್ವಯ ಪ್ರತಿಬಂಧಕ ಕ್ರಮಗಳನ್ನು ಕೂಡ ಪ್ರಿವೆಂಟಿವ್ ಆಕ್ಷನ್ ಅಂತ ಹೇಳ್ತೀವಿ, ಪ್ರತಿಬಂಧಕ ಕ್ರಮಗಳನ್ನು ಕೂಡ ನಾವು ಕೈಗೊಳ್ಳಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರನ್ನ ಮುಚ್ಚಳಿಕೆಯನ್ನು ಕೂಡ ಬರೆಸಿಕೊಳ್ಳಲಿಕ್ಕೆ ಮಾನ್ಯ ತಹಸೀಲ್ದಾರ್ ಅವರನ್ನು ಕೋರಿಕೊಳ್ಳಲಾಗುವುದು. ಸದರಿ ಆರೋಪಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡಲಿಕ್ಕೆ ಅವರನ್ನು ಠಾಣೆಗೆ ಕರೆಸಿ ಪೆರೇಡ್ ಕೂಡ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುವುದು. ಸಾರ್ವಜನಿಕರು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಕಂಡು ಬಂದಾಗ ಅದನ್ನು ಧೈರ್ಯವಾಗಿ 112 ಸಹಾಯವಾಣಿ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಅಥವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಮೊಬೈಲ್ ನಂಬರ್ಗಳಿಗೆ ಮಾಹಿತಿಯನ್ನು ಕೊಟ್ಟು ಸಹಕರಿಸಲು ಈ ಮೂಲಕ ಕೋರಲಾಗಿದೆ. ಧನ್ಯವಾದಗಳು. ಯಲ್ಲಾಪುರ ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ವಾಹನದಲ್ಲಿ ಅಕ್ರಮವಾಗಿ ಮತ್ತು ಹಿಂಸಾತ್ಮಕ ರೀತಿಯಲ್ಲಿ ಸಾಗಿಸುತ್ತಿದ್ದ ಸುಮಾರು 2.40 ಲಕ್ಷ ರೂಪಾಯಿ ಬೆಲೆಯ 6 ಜಾನುವಾರುಗಳನ್ನು ಆರೋಪಿ ಮತ್ತು ವಾಹನ ಸಮೇತವಾಗಿ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾವೇರಿಯ ಪಕ್ಕಿರೇಶ ಗುಡ್ಡಪ್ಪ ದೊಡ್ಮನಿ ಹಾಗೂ ಹಾನಗಲ್ನ ಮಂಜು ಪಕ್ಕಿರಪ್ಪ ಹರಿಜನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಶೇಡ್ಜಿ ವಾಸು ಚೌಹಾಣ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವಶಕ್ಕೆ ಪಡೆದುಕೊಳ್ಳಲಾಗಿದ್ದ ಎತ್ತುಗಳನ್ನು ಕರಾಡೊಳ್ಳಿ ಗೋಶಾಲೆಗೆ ಬಿಟ್ಟು ಬರಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.